ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಈಸಿಯಾಗಿ ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂತಹ ದಾಲ್ ಕಿಚಡಿ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಸೊಸೈಟಿ ಅಕ್ಕಿ ಅಂದರೆ ಡಿಪೋ ಅಕ್ಕಿ, ಹಾಗೆ ಒಂದು ಕಾಲು ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಹೆಸರುಬೇಳೆ, ಹಾಗೆ ತೂರ್ ದಾಲ್ ತೊಗರಿಬೇಳೆ ಇದನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಒಂದೇ ರೀತಿ ಕಾಳನ್ನ ಕೂಡ ಯೂಸ್ ಮಾಡ್ಕೊಬೋದು, ಅಂದರೆ ತೊಗರಿಬೇಳೆ ಅಥವಾ ಹೆಸರುಬೇಳೆ ಯಾವುದಾದ್ರೂ ಒಂದನ್ನು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ತೊಗೊಳ್ಬೋದು. ನಾನಿಲ್ಲಿ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಅಷ್ಟೇ ಅದನ್ನು ಬರಬೇಕು ಸಮ. ಈಗ ಅದನ್ನು ಚೆನ್ನಾಗಿ ತೊಳೆದು ಬಸ್ತಿ ನೀರಿನಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು 2 ಟೊಮ್ಯಾಟೊ, 2 ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಹಾಗೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಅಲ್ಲ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಇಂಗು, ಹಾಗೆ ಪಲಾವ್ ಎಲೆ ಐಟಮ್ಸು ಏನೇನಿದೆ ಅದನ್ನು ಹಾಕ್ಕೊಳ್ಳಿ. ಮತ್ತು ಏಲಕ್ಕಿ, ಚಕ್ಕೆ, ಲವಂಗ ಈ ರೀತಿ ತೊಗೊಂಡು ಈಗ ಒಂದು 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ತುಪ್ಪ ಕೂಡ ಸೇರಿಸ್ಕೊಳ್ಬೋದು, ಇಲ್ಲ ಇದೆಲ್ಲ ಆದಮೇಲೆ ಒಗ್ಗರಣೆ ಮತ್ತೆ ಮಾಡ್ತಾರೆ ಒಬ್ಬರು. ಸೊ ನಾನಿಲ್ಲಿ ಒಂದೇ ಟೈಮ್ ಮಾಡಿದ್ದೀನಿ, ಯಾಕಂದರೆ ಟೈಮ್ ಇರಲಿಲ್ಲ, ಸ್ಕೂಲ್ಗೆಲ್ಲ ಟೈಮ್ ಆಗಿತ್ತು ಅಂತ ಲಂಚ್ಗೆ ಬಾಕ್ಸ್ಗೆ ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಫಸ್ಟ್ ಸ್ಟಾರ್ಟಿಂಗೇನೇ ಒಗ್ಗರಣೆ ಹಾಕ್ಕೊಂಡೆ. ಒಂದೇ ಟೈಮ್ ಸಾಕು ಅಂತ. ಒಬ್ಬೊಬ್ರು ಏನು ಮಾಡ್ತಾರೆ, ಈ ರೀತಿ ಫಸ್ಟು ಒಗ್ಗರಣೆ ಹಾಕಿ ಮತ್ತು ಲಾಸ್ಟಲ್ಲಿ ಕುಕ್ಕರೆಲ್ಲ ವಿಸಿಲ್ ಕೂಗಿ ಇನ್ನೇನು ಸ್ವಲ್ಪ ತಿಳಿಸ್ಕೊಂಡ್ಮೇಲೆ ಹಾಗೂ ಕೂಡ ಸ್ಟವ್ ಆಫ್ ಮಾಡಿಬಿಟ್ಟು ಕೂಡ ಒಗ್ಗರಣೆ ಮಾಡಿ ಮತ್ತೆ ಸೇರಿಸ್ಕೊತಾರೆ. ಈಗ ನಾನು ಇಲ್ಲಿ ಪಲಾವ್ ಎಲೆ ಸಾಮಾನು ಹಾಕ್ಕೊಂಡು, ಹಾಗೆ ಸಾಸಿವೆ ಹಾಕ್ಕೊಂಡು ಅದು ಚಿಟ್ಪಟ ಆದಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ನೀವು ಹಾಕ್ಕೊಳ್ಳೇಬೇಕು ಅಂತ ಏನೂ ನೆಸೆಸಿಟಿ ಇಲ್ಲ, ಅದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈಗ ಸಾಸಿವೆ ಮತ್ತು ಜೀರಿಗೆ ಚಿಟ್ಪಟ ಆದಮೇಲೆ ಚಿಟಿಕೆಯಷ್ಟು ಇಂಗನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವಾಗಲೂ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮಂಥ ಹೊಸ ಒಂದು ಯೂಟ್ಯೂಬರ್ಸ್ನೂ ಸಪೋರ್ಟ್ ಮಾಡಿ ಸಕ್ಸಸ್ ಆಗೋ ಥರ ನೋಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ಸೊ ಈಗ ಇದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೀಗ ಬೆಳ್ಳುಳ್ಳಿನ ಈ ರೀತಿ ಜಜ್ಜಾದರೂ ಹಾಕ್ಕೊಳ್ಬೋದು, ಇಲ್ಲ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಇದರ ಹಸಿ ವಾಸನೆ ಹೋದ್ಮೇಲೆ ನಾವು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೊಂದು ಟೊಮೆಟೊ ಸೇರಿಸ್ಕೊಳ್ಳಿ. ನಾನು ಆ್ಯಕ್ಚುಲಿ ಮಕ್ಳುಗಳಿಗೆ ಜಾಸ್ತಿ ಖಾರ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಎಲ್ಲನೂ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಾಕ್ಕೊತೀನಿ. ಆದರೆ ಟೇಸ್ಟ್ ಚೆನ್ನಾಗಿಲ್ಲ ಅಂತಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸ್ಪೈಸ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ದೊಡ್ಡವ್ರಿಗೆ ಆ್ಯಕ್ಚುಲಿ ಸ್ಪೈಸ್ ಸ್ವಲ್ಪ ಇಷ್ಟಪಡ್ತಾರೆ, ಅಂಥವ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಒಂದು 1/4 ಟೀ ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಈಗ ಟೊಮೊಟೊ ಎಲ್ಲ ಸ್ಮೂತಾಗಿ ಬೇಯಬೇಕು ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮುಚ್ಚಳನ ಕ್ಲೋಸ್ ಮಾಡಿದೆ. ಈಗ ಟೊಮೊಟೊ ಆಲ್ಮೋಸ್ಟ್ ಸ್ಮೂತಾಗಿ ಬೆಂದಿದೆ. ಈ ರೀತಿ ಸ್ಮೂತ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾವು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ, ಬೇಳೆ, ಹೆಸರು ಬೇಳೆ ಎಲ್ಲನೂ ಸೇರಿಸ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಬೇಕು ಆ ಒಗ್ಗರಣೆಲೇ. ಸೊ ನೀವು ಒಗ್ಗರಣೆ ಮಾಡುವಾಗ ಗೋಡಂಬಿ ಕೂಡ ಸೇರಿಸ್ಕೊಳ್ಬೋದು, ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮೊದಲೇ ಹೇಳ್ದಾಗೆ ನಾವು ನಾರ್ಮಲಾಗಿ ರೈಸ್ ಮಾಡಿದ್ರೆ ಏನು ಮಾಡ್ತೀವಿ ಹೇಳಿ, 1/2 ಲೋಟ ಅಕ್ಕಿಗೆ 1-3 ಲೋಟ ಅಷ್ಟು ನೀರು ಹಾಕ್ತೀರಿ. ಆದರೆ ಇಲ್ಲಿ ನಾವು ಅದರ ಡಬಲ್, ಅಂದರೆ ಈಗ ಅಕ್ಕಿ ಮತ್ತು ಬೇಳೆ ಎಲ್ಲ ಸೇರಿ 1/2 ಲೋಟ ಆಗುತ್ತಲ್ವ. ಈಗ ಇದಕ್ಕೆ 5ರಿಂದ 6 ಲೋಟದಷ್ಟು ನೀರನ್ನ ಹಾಕ್ಕೊಳ್ಬೇಕು, ಯಾಕಂದರೆ ಅದು ಸ್ವಲ್ಪ ತೆಳ್ಳಗೆ ಬರಬೇಕು. ನಾವು ಬಿಸಿಬೇಳೆ ಬಾತ್ ಮಾಡ್ತೀವಲ್ವ ಆ ರೀತಿ. ಈಗ 3 ವಿಸಿಲ್ ಆಯಿತು. ಈಗ ಇದು ತಣ್ಣಗಾದ್ಮೇಲೆ ಅದರ ಸ್ಟೀಮು ಒಂದು ಬಿಸಿ ಎಲ್ಲ ಹೋದ್ಮೇಲೆ ನಾನು ಇದನ್ನು ಓಪನ್ ಮಾಡ್ಕೊತೀನಿ. ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ. ಈಗ ತೆಳ್ಳಗೆ ಬಂದಿದೆ ನೋಡಿ, ಆದಷ್ಟು ಗಟ್ಟಿಯಾಗಿಲ್ಲ. ಅಕಸ್ಮಾತ್ ಏನಾದರೂ ನಿಮಗೆ ತುಂಬಾ ಗಟ್ಟಿಯಾಯಿತು, ನೀರಿನ ಅಂಶ ಇಲ್ಲ ಅಂತ ಅಂದರೆ ನೀವು ನೀರನ್ನ ಸೇರಿಸ್ಕೊಳ್ಬೋದು. ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇದು ಆಲ್ಮೋಸ್ಟ್ ಎಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಇದೆ, ತುಂಬ ಗಟ್ಟಿಯಾಗಿಲ್ಲ. ಈಗ ನೀವು ರುಚಿ ನೋಡಿಕೊಂಡು ಸಾಲ್ಟು, ನೀರು ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಒಗ್ಗರಣೆ ಕೂಡ ಸೇರಿಸ್ಕೊಳ್ಬೋದು. ಮತ್ತು ತುಪ್ಪ, ಒಣಮೆಣಸಿನ್ಕಾಯಿ, ಗೋಡಂಬಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದನ್ನು ಟೇಸ್ಟಿಯಾಗಿರುತ್ತೆ. ಬಟ್ ಈ ರೀತಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಎಣ್ಣೆ ಅದೆಲ್ಲ ಮಾಡೋದು ಚೆನ್ನಾಗಿರಲ್ಲ. ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ರೀತಿ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.